ಹಾಯ್ ಫ್ರೆಂಡ್ಸ್, ಹಳ್ಳಿ ಜೀವನ ಮಿನಿ ವ್ಲಾಗ್ಗೆ ಸ್ವಾಗತ. ನಾನೊಂದು ರೈತರಿಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಎಲ್ಲಿ ಹಸುಗಳು ಕಟ್ತೀರ ಅಲ್ಲಿ ಹುಲ್ಲನ್ನ ಸ್ಟಾಕ್ ಹಾಕ್ಬೇಡಿ. ಯಾಕಂದರೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಇಡೀ ಪ್ರಾಣಿಗಳೆಲ್ಲ ಸತ್ತೋಗ್ಬಿಡುತ್ತೆ. ದಯವಿಟ್ಟು ಆದಷ್ಟು ಪ್ರಾಣಿಗಳು ಬೇರೆ ಕಡೆ, ಮೇವನ್ನೇ ಬೇರೆ ಕಡೆ ಸ್ಟಾಕ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲೊಂದು ಕಡೆ ವಿಡಿಯೋ ನೋಡಿದೆ ನಾನು, ಅದು ನೋಡ್ಬಿಟ್ಟು ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಅವ್ರು ಏನು ಮಾಡಿದ್ದಾರೆ ಅಂದರೆ ಹುಲ್ಗಳೆಲ್ಲ ಸ್ಟಾಕ್ ಹಾಕಿದ್ದಾರೆ. ಮೇಕೆಗಳು, ಕುರಿಗಳು ಆ ಥರ 7 ಓರಿನ ಒಂದೇ ಕಡೆ ಕಟ್ಬಿಟ್ಟಿದ್ದಾರೆ. ಡೋರ್ಗೆ ಬೀಗ ಹಾಕ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಸರ್ಕ್ಯೂಟಾಗಿ ಮೇವೆಲ್ಲ ಹುಲ್ಲು ಒಣಗಿರೋ ಹುಲ್ಲಲ್ವಾ, ಬೆಂಕಿ ಹತ್ಕೊಂಡಾಗ ಮೇನ್ ಡೋರ್ ಬೀಗ ಹಾಕಿದ್ರಿಂದ 7 ಓರಿನೂ ಸತ್ತೋಗ್ಬಿಟ್ಟಿದೆ. ಈಗ ರೈತ ಬಂಡವಾಳ ಹಾಕಿ ಓರಿ ತೊಗೊಂಬಂದು ಕಟ್ಟಿರ್ತಾನೆ. ಅದು ಜಾತ್ರೆಗೆ ಕಟ್ಟಿರ್ತಾನೋ ಇಲ್ಲ ಮೇಯ್ಸಕ್ಕೆ ಕಟ್ಟಿರ್ತಾನೋ ಇಲ್ಲ ಅವನು ಬಂಡವಾಳ ಅಂತ ಏನು ಕಷ್ಟಪಟ್ಟು ಮಾಡಬೇಕು ಅಂತ ಕಟ್ಟಿರ್ತಾನೋ ಎಲ್ಲ ಹುಟ್ಟೈತೆ. 7 ಓರಿನೂ ಸತ್ತೋಯ್ತು. ಅದಕ್ಕೆ ಎಷ್ಟು ಬಂಡವಾಳ ಹಾಕಿರ್ತಾನೆ ಅಂದರೆ ಅವನಿಗೆ ಮಾತ್ರ ಗೊತ್ತಿರುತ್ತೆ. ದಯವಿಟ್ಟು ಆದಷ್ಟು ರೈತರು ಮೇವನ್ನ ಹಸು, ಮೇಕೆ, ಕುರಿ ಯಾವ್ದಾರ ಆಗಿರ್ಬೋದು ಕಟ್ಟೋ ಕಡೆ ಕಟ್ಬಿಡಿ. ಸಪ್ರೇಟಾಗಿ ಕಟ್ಟಿ, ಇಲ್ಲ ಮೇವನ್ನ ಇಡೋ ಕಡೆ ಸಪ್ರೇಟಾಗಿರಲಿ. ಬೇಕಾ ಹಸು ಮೇಕೆ ಇರೋ ಕಡೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡಿ. ಆದಷ್ಟು ಮೇಕೆಗಳು, ಹಸು ಎಲ್ಲ ದೂರ ಇಡಿ ನೋಡಿ. ಯಾಕಂದರೆ ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ನೀವು ಎಷ್ಟು ಬಂಡವಾಳ ಹಾಕಿದ್ರೂ ತುಂಬ ಕಷ್ಟ ಆಗ್ಬಿಡುತ್ತೆ. 7 ಓರಿ ಅಂದರೆ ಏನು ಸುಮ್ಮನೆ ಅಲ್ಲ. 7 ಓರಿ ಸಾಕೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ, ಅದಕ್ಕೆ ಎಷ್ಟು ಬಂಡವಾಳ ಹಾಕಿರ್ತಾನೆ ಅಂದರೆ ಸಾಕೋನಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಈಗ ನೋಡಿದವ್ರಿಗೆ 7 ಓರಿ ಅಷ್ಟೇ ಅಂತೀರಿ. ಈಗ ಅವನು ಪ್ರಾಣಿನ ತಮ್ಮನೆ ಮಗು ಥರ ಸಾಕಿರ್ತಾನೆ. ಅದು ಡೆತ್ ಆದಾಗ ಅವ್ನ ಮನಸ್ಸು ಹೆಂಗಾಗಿರ್ಬೇಡ ನೀವು ಯೋಚನೆ ಮಾಡಿ. ದಯವಿಟ್ಟು ಆದಷ್ಟು ರೈತರೇ ಆಗಿರಲಿ, ಬೇರೆಯವರೇ ಆಗಿರಲಿ, ಪ್ರಾಣಿಗಳು ಸಾಕ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಸಾಕಿ. ನೀವೆಷ್ಟು ಪ್ರೀತಿಯಿಂದ ಸಾಕಿರ್ತೀರ, ಈ ಥರ ಆದಾಗ ನೋಡೋಕ್ಕೂ ಆಗಲ್ಲ. ತಿರ್ಗಾ ಅವನು ಧೈರ್ಯ ಮಾಡಿ ಸಾಕಬೇಕು ಅನ್ನೋ ಧೈರ್ಯನೂ ಬರಲ್ಲ. ಆದಷ್ಟು ಮೇಕೆ, ಹಸು ಎಲ್ಲ ಕಟ್ಟಾದಮೇಲೆ ಒಂದು ಸತಿ ನೋಡಿ, ಮಲ್ಗೋಕ್ಕೂ ಮುಂಚೆ ಒಂದು ಸತಿ ಹೋಗಿ ನೋಡಿ. ಎಷ್ಟೇ ಪ್ರಯತ್ನ ಪಟ್ಟರು ಅದಾಗಬೇಕು ಅನ್ನೋದಿದ್ದರೆ ಹಾಗೇ ಆಗುತ್ತೆ. ಆದ್ರೂ ನಮ್ಮ ಕೈಲಾದಷ್ಟು ತಪ್ಪಿಸೋಣ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಹಸು ಇರೋ ಕಡೆ ಮೇವುಗಳೆಲ್ಲ ಸ್ಟಾಕ್ ಇಟ್ಕೊಬೇಡಿ. ಒಣಹುಲ್ಲಂತೂ ಮೊದಲಾಗೆ ಇಟ್ಕೊಬೇಡಿ. ಒಣಹುಲ್ಲು ಅಂದರೆ ಈಗ ಭತ್ತದ ಹುಲ್ಲು ಬರುತ್ತಲ್ಲ, ಆ ಹುಲ್ಲನ್ನೇ ಒಣಹುಲ್ಲು ಅನ್ನೋದು. ಆ ಒಣಹುಲ್ಲಂತೂ ಸ್ಟಾಕ್ ಹಾಕ್ಕೊಬೇಡಿ. ಈಗ ನೋಡಿ, ಅವರು ಸ್ಟಾಕ್ ಹಾಕಿ 7 ಓರಿ ಡೆತ್ ಆಗಿದೆ. 7 ಓರಿ ಅಂದರೆ ನೋಡ್ತಿದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಯಾವ ರೈತನಿಗಂತೂ ಈ ಥರದ್ದೆಲ್ಲ ನೋಡಿಬಿಟ್ರೆ ಬೇಡ ಅನಿಸ್ಬಿಡುತ್ತೆ. ಈ ಮಿನಿ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.